ನಾವು ಯೂಟ್ಯೂಬಲ್ಲಿಂದ ಈ ವಿಡಿಯೋಸ್ ತಗೊಂಡಿದ್ವಿ ಗಿನ್ಸಾ ಬೆಂಗಳೂರು ಅಂತ. ಗೈಸ್ ಪಬ್ ಇದೆ ನೋಡಿ, ನನ್ನ ಲೈಫಲ್ಲಿ ಯಾವತ್ತೂ ಪಬ್ ಒಳಗೆ ಹೋಗಿಲ್ಲ. ಫಸ್ಟ್ ಟೈಮ್ ಪಬ್ ಒಳಗೆ ಬಂದಿದ್ದೀನಿ ನಾನು, ಅದು ಫ್ರೀಯಾಗಿ ಅಂತ ಬಿಟ್ಟು ಆಮೇಲೆ ರಾಡ್ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ರೆ ಫ್ರೀ ಎಂಟ್ರಿ ಫಾರ್ ಆಲ್. ಟುಡೇ ಇಸ್ ವೆಡ್ನೆಸ್ಡೇ ರೈಟ್? ದಟ್ಸ್ ಓನ್ಲಿ ಐ ಆಮ್ ಬುಕ್ಡ್. ಗೈಸ್ ಇಲ್ಲ ಅಲ್ಲ, ಇದಿಷ್ಟು ಪಬ್ಬು ಗೈಸ್. ಗೋವಾಕ್ಕಿಂತ ನನಗೆ ಪರ್ಸ್ನಲಿ ಬ್ಯಾಂಗ್ಳೂರ್ ಪಬ್ಸ್ ಇಷ್ಟ, ಅದಕ್ಕೆ ಕೋರಮಂಗಲ ತುಂಬ ಇಷ್ಟ. ಎಲ್ಲ ಪಾರ್ಟಿಗೆ ವಿಡಿಯೋ ಎಷ್ಟು ಹೇಳ್ತಿದ್ರು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ನಿನ್ನೆ ವಿಡಿಯೋದಲ್ಲೆಲ್ಲ ನೋಡಿದ್ರಿ, ಫುಡ್ ವಿಡಿಯೋಸ್ ಎಲ್ಲ ನೋಡಿದ್ರಿ. ಬಟ್ ಇವತ್ತು ನಾನು ಕೋರಮಂಗಲ ಫಸ್ಟ್ ಟೈಮ್ ಬಂದಿರೋದಲ್ವಾ, ಸುಮ್ಮನೆ ಹೋಗೋದು ಬೇಡ, ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತಲೆ ಹೊಡೆದೋಗೋದು ಈಗ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ, ಆ ಕಡೆ ಈ ಕಡೆ ಹೆಂಗಿದೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ರೋಡ್ ಕ್ರಾಸ್ ಮಾಡೋದು ಹಿಂಸೆ ಗುರು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ರೋಡ್ ಅಂದ್ರೆ ಬ್ಯಾಂಗ್ಳೂರ್ ಅಂದ್ರೆ ಬನ್ನಿ ನೋಡೋಣ. ಹೋಲಿ ನೋಡಿ ಹೆಂಗ್ ಹಚ್ಕೊಂಡು ಹೋಗ್ತಿದ್ದಾರೆ. ಹ್ಯಾಪಿ ಹೋಲಿ ಬ್ರೋ. ಅವನಿಗೆ ಕನ್ನಡ ಬರ್ಲಿಲ್ವಾ? ಹೋಗ ಬರೋ ಹುಡುಗಿರಿಗೆಲ್ಲ ಹ್ಯಾಪಿ ಹೋಲಿ ಅಂತಿದ್ದಾರೆ ಇವರು. ಸೊ ಈಗ ಆ ಕಡೆ ಈ ಕಡೆ ನೋಡೋಣ. ಆ ಕಡೆ ನಾವು ಇದೊಂದೇ ಸ್ಟ್ರೀಟಿಗಲ್ಲ ಬಂದಿರೋದು, ಇದೊಂದೇ ಸ್ಟ್ರೀಟಿಗಲ್ವಾ ಬಂದಿದ್ದು? ಸ್ಟ್ರೀಟ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಡ್ರಂಕ್ ಅಂಡ್ ಡ್ಯಾಡಿ ಎಲ್ಲ ಸಿಗುತ್ತೆ, ಹೋಗಿ ನೋಡೋಣ. ನಿಮ್ಗೆ ತೋರಿಸಿ, ತುಂಬಾ ಫೇಮಸ್ ಆಗಿರೋ ಪಬ್ ಅದು. ಪಬ್ಬು ಅಂದ್ರೆ ಗೈಸ್ ನಾನು ಯಾವತ್ತೂ ಹೋಗಿಲ್ಲ ಪಬ್ ಒಳಗೆ, ಜಸ್ಟ್ ಒಳಗಡೆ ಬನ್ನಿ. ಈಗ ನಮ್ಗೆ ನೋಡ್ಕೊಂಡು ಹೋಗೋಣ, ನೋಡ್ಕೊಂಡು ಹಿಂಗೆ ಹಂಗೆ ಸ್ಟ್ರೀಟ್ಗಳನ್ನು ನೋಡೋಣ ಹೆಂಗಿರುತ್ತೆ ಅಂತ. ಆದ್ರೆ ಇವತ್ತು ಒಂದೇ ದಿನದಲ್ಲಿ 2 ಕಂಟೆಂಟ್ ಶೂಟ್ ಮಾಡ್ತಿರೋದು. ಬಟ್ ಸ್ಟಿಲ್ ಏನಂದ್ರೆ ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ಜೀವನದಲ್ಲಿ ಏನ್ ಗೊತ್ತಾ, ಈಗಷ್ಟೇ ಒಬ್ರು ತಾತನ ನೋಡಿದೆ, ನಮಗೆ ವಯಸ್ಸಾಗಿ ನಡೆಯೋಕೆ ಕಷ್ಟ ಆಗೋ ತನಕ ಬದುಕಬಾರ್ದು. ಏಜಲ್ಲಿ ಇದ್ದಾಗಲೇ ಸ್ವಲ್ಪ ನಡ್ದಾರ ಸ್ಟೇಜ್ನಲ್ಲಿ ಸತ್ತೋಗ್ಬಿಡ್ಬೇಕು. ಸೂಸೈಡ್ ಮಾಡ್ಕೊಂಡು ಇನ್ನೂ ದೊಡ್ಡ ಪಾಪ ಅದು. ಹೆಂಗಿದ್ದಾಗಲೇ ಸತ್ತೋಗ್ಬಿಡ್ಬೇಕು, ವಯಸ್ಸಾದ್ಮೇಲೆ ಹಿಂಸೆ ಅವೆಲ್ಲ ತುಂಬ. ಈ ಹುಡುಗಿನ 3 ಸರಿ ನೋಡ್ತಿದ್ದೀವಲ್ಲ ಗುರು ಇವತ್ತು. ಏನೋ ಇದೆ ಅನ್ಸುತ್ತೆ, ಏನೋ ಋಣ. 4 ಸರಿ ಕಾಣಿಸ್ಕೊಂಡ್ರು ನಮ್ಮ ಕಣ್ಣಿಗೆ ಅವರು. ನೋಡಿ ಪ್ರೆಸೆಂಟ್ ಎಷ್ಟು ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಜೀವನ್ ಇದ್ರಲ್ಲ, ಜೀವನು ಮತ್ತೆ ಇನ್ನೊಬ್ರು ಅಣ್ಣನ ಹೆಸರು ಶಾಂತ, ಅವರು ಹೋಗ್ಬಿಟ್ರು. ನಾವಿಬ್ರು ಈಗ ಎಕ್ಸ್ಪ್ಲೋರ್ ಮಾಡ್ತೀವಿ ಕೋರಮಂಗಲ. ಅವರು ಶಾಂತಂ ಪಾಪಂ ಅಂತ ಶಾಂತನ ಹೋಗ್ಬಿಟ್ರು, ಜೀವನ್ ಜೊತೆ ಜೀವನವಾಗಿ ಇರ್ಬೇಕಂತ. ಜೀವನ್ ಜೊತೆ ಜೀವವಾಗಿ ಇರ್ಬೇಕು, ಜೀವಂತವಾಗಿ, ಜೀವನ್ ಜೊತೆ ಜೀವನವಾಗಿ ಇರ್ಬೇಕು, ಜೀವನ್ ಜೊತೆ ಜೀವಂತವಾಗಿ ಇರ್ಬೇಕಂತ, ಶಾಂತವಾಗಿ ಇರ್ಬೇಕಂತ ಶಾಂತನ ಜೊತೆನೆ ಹೋಗ್ಬಿಟ್ರು. ಅವ್ರೊಂದ್ ಸ್ವಲ್ಪ ಮೂಡಿ ತರ ಅಲ್ಲ, ಆಕ್ಚುಲಿ ಅವ್ರು ಸೈಲೆಂಟ್ ಅಲ್ಲ, ಅವರು ತಲಪತಿ ಫ್ಯಾನು. ಅವ್ರು ಹಂಗೆ, ಅದು ತಮಿಳ್ನಾಡು ಹೋಗ್ಬಿಟ್ರೆ ಹಂಗೆ, ಬೇರೆ ಭಾಷೆ ಗೊತ್ತಿಲ್ಲ ಅವರಿಗೆ, ಹಂಗಾಗಿ ಭಾಷೆ ಪ್ರಾಬ್ಲಮ್. ಗೈಸ್ ಪಬ್ ಇದೆ ನೋಡಿ, ನನ್ನ ಲೈಫಲ್ಲಿ ಯಾವತ್ತೂ ಪಬ್ ಒಳಗೆ ಹೋಗಿಲ್ಲ. ವಿನೋದ್ ಏನೋ ಮಾತಾಡ್ತಿದ್ದಾನೆ, ಪೇ ಮಾಡ್ಬೇಕಂತ ಹೇಳಿದ್ರ. 2000 ಪೇ ಮಾಡ್ಬೇಕು. 2000 ಇದೆ, ಇನ್ನೂ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಿದ್ದಾನೆ. ಬಟ್ ಈ ಫುಡ್ಡಿಗೆ ಬಂದ್ವಲ್ಲ, ಫುಡ್ಡಿಗೆ ಬಂದಿದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಡ್ತು ಅವರು. ಈ ಸರಿ ಕಾಸ್ಟ್ಲಿ ಆಗಿದೆ, ಹೆವಿ ಎಕ್ಸ್ಪೆನ್ಸಿವ್ ಅಲ್ಲ. ಫೆದರ್ಸ್ ಇದೆಯಲ್ಲ, ಅಲ್ಲಿ ಒಳಗಡೆ ಪಬ್ ಇದೆ, ಅಲ್ಲಿ ನಾನು ನನ್ನ ತಮ್ಮ ಬಂದು ಫ್ರೀ ಆಗಿ ಹೋಗಿದ್ದೀವಿ. ಇದ್ರೊಳಗೆ ಅದು ಕೆಳಗಡೆ ಫ್ಲೋರ್ ಇದೆ, ಡ್ಯಾನ್ಸ್ ಫ್ಲೋರ್ ಇದೆ ಈ ಪಬ್. ಅಲ್ಲಿ ಫ್ರೀ ಹೋಗಿದ್ದೀವಿ. ಹೆಂಗಂದ್ರೆ ಅಲ್ಲಿ ಕೆಲವೊಂದು ಸರಿಯಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಕೊಡ್ತಾರೆ ಫ್ರೀ ಎಂಟ್ರೆನ್ಸ್. ಅಂದ್ರೆ ಲಿಮಿಟೆಡ್ ಮಾಡ್ತಾ ಇರಬೇಕು. ಇಲ್ಲಿ ಎಲ್ಲಾ ಪಬ್ಬಲ್ಲೂ ಫ್ರೀ ಎಂಟ್ರೀಸ್ ಇರುತ್ತೆ. ಒಂದೊಂದ್ಸರಿ ಕಪಲ್ ಎಂಟ್ರಿ ಅಂತ ಇರುತ್ತೆ, ಒಂದೊಂದ್ಸರಿ ಗ್ಯಾಂಗ್ಗೆ ಫ್ರೀ ಎಂಟ್ರಿ ಕೊಟ್ಟಿರ್ತಾರೆ. ಬಟ್ ಒಳಗಡೆ ಹೋಗಿ ಏನೇ ತಗೊಂಡ್ರು ಕಾಸ್ಟ್ ಆಗುತ್ತೆ. ಗೈಸ್ ಏನಂತಂದ್ರೆ ಟೈಮಿಗೆ ಎಷ್ಟು ಗೊತ್ತಾ, 10 ಗಂಟೆ ಆಗ್ತಾ ಬರ್ತಾ ಇದೆ, 9:15 ಆಗ್ತಾ ಬರ್ತಿದೆ. ಗೈಸ್ ಕ್ರೌಡ್ ಇವತ್ತು ಇಲ್ವಾ? ನೀವು ಎಷ್ಟು ಸರಿ, ಸುಮಾರು ಸರಿ ಬಂದಿದ್ದಾರೆ ಇಲ್ಲಿಗೆ? ತಮ್ಮ ಇಲ್ಲೇ ಇದ್ದ, ಆಕ್ಚುಲಿ ತಮ್ಮ PVR ಹೇಳಿ ಕೆಲಸ ಮಾಡ್ತಿದ್ದ. ಇಲ್ಲೇನೋ ನಡೀತದೆ, ಗೊಂಬೆ ಜೊತೆ ಆಟ ಆಡ್ತಿದ್ದಾರೆ ಯಾರು ಒಳಗಡೆ. ಹುಡುಗಿರೇ ಗೈಸ್ ಎಲ್ಲ ಈ ಥರ ಗೊಂಬೆ ಜೊತೆ ಆಟ ಆಡೋದು, ಹುಡುಗರು ಯಾರು ಆಟ ಆಡಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಟೆಡ್ಡಿ ಬೇರ್ ಥರ ಇದು ನೋಡೋಕ್ಕೆ. ಅದ್ರ ಜೊತೆ ಸೆಲ್ಫಿ ತಗೊಳ್ತಿದ್ದಾರೆಲ್ಲ ನೋಡಿ. ನಾನಾಗಿದ್ರೆ ಎದುರಿಸ್ಬಿಡ್ತಿದ್ದೆ ಬ್ರೋ, ಬಾ ಅಂದ್ಬಿಡ್ತಿದ್ದೆ ಹೋಗಿ ಒಂದೇ ಸರಿ ಸಡನ್ನಾಗಿ. ಇವ್ ಅಣ್ಣ ನೋಡಿ ಹೆಂಗ್ ನಗಾಡ್ತಾ, ಫುಲ್ಲು ಖುಷಿ ಆಗ್ಬಿಟ್ಟ ಅವನ ಅಣ್ಣ. ಕೋರಮಂಗಲದ ನೈಟ್ ಲೈಫ್ ವಿಡಿಯೋ ಅನ್ನೋ ಥರ ತೋರಿಸ್ತಿದ್ದೀನಿ ಗುರು. ಏನ್ಬ್ರ ನೈಟ್ ಲೈಫ್ ಥರನೇ ಬರುತ್ತಾನೆ ಇದು ಕೋರಮಂಗಲ. ತಮಿಳ್ ಮಾತಾಡಿದ್ರು ಅವರು. ಹಿಂಗೆಲ್ಲ ಇರ್ತಾರಲ್ಲ ಇವರೆಲ್ಲ ಪಬ್ಬು ನಡೀತಾರೆ, ಪಬ್ ಎಲ್ಲ ನಡೀತಾ ಇರುತ್ತಲ್ಲ, ಈ ಥರ ಎಲ್ಲ ಹುಡುಗರು ಇದ್ದು ಕರಿಯಕ್ಕೆ ನೋಡ್ತಾರೆ, ಬನ್ನಿ ಪಬ್ ಒಳಗೆ ಪಾರ್ಟಿ ಮಾಡ್ತೀರಾ ಅಂತೆಲ್ಲ.
ಜಾಸ್ತಿ ಹೋಗ್ಬಿಟ್ರೆ ಸ್ಕ್ಯಾಮ್ ಆಗಿಬಿಡ್ತೀವಿ. ಸೊ ನೋಡ್ಕೊಂಡು ಹೋಗ್ಬೇಕು. ನಾನು ಯಾವತ್ತೂ ಹೋಗಿಲ್ಲ, ಜಸ್ಟ್ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನಂಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾವು ಸ್ವಲ್ಪ ಇಂಥ ವಿಚಾರದೆಲ್ಲ ಫಾರ್ವರ್ಡ್ ಇಲ್ಲ ನಾವು ಗೈಸ್. ಇಲ್ಲ ಅಲ್ಲ, ಇದಿಷ್ಟು ಪಬ್ಬು ಗೈಸ್. ಗೋವಾಕ್ಕಿಂತ ನನಗೆ ಪರ್ಸ್ನಲಿ ಬ್ಯಾಂಗ್ಳೂರ್ ಪಬ್ಸ್ ಇಷ್ಟ. ಅದಕ್ಕೆ ಕೋರಮಂಗಲ ತುಂಬಾ ಇಷ್ಟ. ನೀವು ಈ ಕಡೆ ಸೈಡಿಗೆ ಬನ್ನಿ, ಮೈಕ್ ಈ ಕಡೆ ಹಾಕಿದ್ದೀನಿ. ಅದಕ್ಕೆ ಈ ಕಡೆ ಎಲ್ಲ ವೈಬು ಸಿಗುತ್ತೆ ನಮಗೆ. ಗೋವಾಕ್ಕಿಂತ ನನಗೆ ಬ್ಯಾಂಗ್ಳೂರ್ ಕೋರಮಂಗಲ ಪಬ್ಸ್ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ಡೀಸೆಂಟಾಗಿ ಮೇಂಟೈನ್ ಮಾಡಿರ್ತಾರೆ, ಸೇಫ್ಟಿ ಇರುತ್ತೆ. ಪಬ್ಬಿಗೆ ಯಾವತ್ತೂ ಹೋಗೇ ಇಲ್ಲ ಅಲ್ಲ ನೀವು? ಫ್ರೀ ಪಬ್ ಎಲ್ಲ ಹೋಗಿದ್ದೀವಲ್ಲ, ಸೊ ಅದು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ನೋಡಿ. ಎಷ್ಟೋ ಜನ ಹುಡುಗ ಹುಡುಗಿರು ಎಲ್ಲ ಬರ್ತಾರೆ ಇಲ್ಲಿ ಪಬ್ಬಿಗೆ. ನೋಡಿ ಇದೆಲ್ಲ ಕಂಪ್ಲೀಟ್, ಈ ಸ್ಟ್ರೀಟ್ ಇದೆಲ್ಲ ಕಂಪ್ಲೀಟ್. ಹಾಂ ಪಾರ್ಟಿಗೆ ವಿಡಿಯೋ ಎಷ್ಟು ಹೇಳ್ತಿದ್ರು? 500 rupees per head. 500 per head. ನೋ ಏನಂತಿದಾರೆ? ನಾನು ತಪ್ಪಳು ಅಂತ ಕಪ್ಪಲ್ ಅಂದಿದ್ದ ಅವನು. ಕಪ್ಪಳು ಅಂತಂತಿದ್ದಾರೆ. ಕಪ್ಪಳು ಅಂತಿದ್ದಾರೆ ಗುರು. ಇದೆಲ್ಲ ಕಂಪ್ಲೀಟ್ಲಿ ಗೈಸ್, ಕಂಪ್ಲೀಟ್ಲಿ ನೀವು ಎಕಡೆ ಸೈಡ್ ನೋಡಿದ್ರೆ ಪಬ್ಬು, ಆ ಕಡೆನೂ ಪಬ್ಬು ಈ ಕಡೆನೂ ಪಬ್ಬು, ಕಂಪ್ಲೀಟ್ 2 ಸೈಡ್ ಪಬ್ಬುಗಳು. ಫೆಸ್ಟಿವಲ್ ದಿನ ಹೆಂಗಿದೆ ಅಂತ ನೋಡೋಣ. ನಮಗೊಂದು ಚಾನ್ಸ್ ಸಿಕ್ಕಿದೆ, ಬನ್ನಿ ಹೋಗಿ ನೋಡೋಣ. ಅಲ್ಲೊಂದ್ಸರಿ ಹೋಗೋಣ ಪಬ್ಬೆಲ್ಲ ಮಾಡಿದ್ರೆ. ನೋಡಿ ಎಷ್ಟೆಷ್ಟು ರೋಡು, ನಂದು ರೋಡು ತುಂಬಾ ಶೇಕಿಂಗ್ ಆಗ್ತಿದೆ. ಕಣ್ಣು ಆ ಕಡೆ ಈ ಕಡೆ ಆಡ್ತೈತೆ. ರೋಡ್ ಸರಿ ಇದೆ, ಕಣ್ಣು ಆ ಕಡೆ ಈ ಕಡೆ ಶೇಕಿಂಗ್ ಆಗ್ತದೆ ಅಷ್ಟೇ, ಬೇರೆ ಇಲ್ಲ. ರೋಡ್ ಕರೆಕ್ಟ್ ಇದೆ ಬ್ರೋ, ಕಣ್ಣು ಶೇಕ್ ಆಗ್ತದೆ. ಅದಂತ ನಿಜ, ಏನ್ ಮಾಡಕ್ಕಾಗಲ್ಲ. ಹುಡುಗರು ಬುತ್ತಿ ಅಲ್ವಾ, ಇವಾಗ ಇದೆ ಯಾವಾಗ. ಹೌದಾ? ಇನ್ಮೇಲೆ ಸ್ಟಾರ್ಟ್ ರಿಯಲ್ ಬ್ಯಾಂಗ್ಳೂರ್. ಏನು 10 ಗಂಟೆ ಮೇಲೆ? 10 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು. 9:30 ಫ್ರೀ ಎಂಟ್ರೀಸು. ಮುಂಚೆ ಒಳಗಡೆ ಇರೋರೆಲ್ಲ ಆಚೆ ಕಳಿಸ್ಬಿಡ್ತಾರೆ. 9:30 ಸ್ಟಾರ್ಟ್ ಆಗುತ್ತೆ, ಮಿಡ್ ನೈಟ್ 2-3 ತನಕ. ಬಟ್ 1 o'clock ಮೇಲೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಗುರು. ಇದು ನಾನು ದೊಡ್ಡ ನೂಬು ಇದರಲ್ಲಿ, ಅದೇನು ಬೇಜಾರಿಲ್ಲ ಹೇಳ್ಕೊಳಕ್ ನನಗೆ. ಇದನ್ನೆಲ್ಲ ನೋಡಿ ಬೆಳೆದಿಲ್ಲ, ಯಾಕಂದ್ರೆ ನಾವು ಫುಲ್ಲು ಡಿವೋಷನಲಿ ಬೆಳೆದಿರೋದು. ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಳೆಸ್ಬೇಕಾರೆ ಯಾವ ಥರ ಬೆಳೆಸಿದ್ವಿ. ನೀ ಆಲ್ಸೋ ಡಿವೋಷನಲ್ ಪರ್ಸನ್, ಬಟ್ ಒನ್ಸ್ ವಿ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್, ದಟ್ ಕಲ್ಚರ್ ಅಂಡ್ ದಟ್ place will change to you always, so we can't do anything. Actually you are not changing. No, you can't survey here. ಡಿಪೆಂಡ್ಸ್, ಯಾವ್ದಾದ್ರ ಮೇಲೆ ಚೇಂಜ್ ಆಗ್ಬೇಕು ಅದ್ರಲ್ಲಿ ಆಗ್ಬೇಕು, ಎಲ್ಲಾದ್ರಲ್ಲಿ ಆಗಕ್ಕೆ ಹೋಗ್ಬಾರ್ದು. ಒಬ್ರು ಪಬ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಪಾಪ ಇವ್ರು ಕೆಲಸ ಮಾಡ್ತಿದ್ದಾರೆ. ವಿಡಿಯೋ ಕಾಲ್ ಮಾಡ್ತಿಲ್ಲ ಅಕ್ಕ, ವಿಡಿಯೋ ಮಾಡ್ತಿದ್ದೀನಿ. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಓಡೋಗ್ತೀನಿ, ಏನಾಗಲ್ಲ. ಪಾಪ ಒಬ್ರು ಒಂದ್ ಕಡೆ ಎಂಜಾಯ್ ಮಾಡ್ತಿದ್ರೆ, ಇನ್ನೊಬ್ರು ಅವ್ರ ಜೀವನ ನೋಡ್ಕೊಳಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದಾರೆ ನೋಡಿ. ಒಬ್ರು ಈ ಕಡೆ ಎಲ್ಲ ಬಂದು ಎಂಜಾಯ್ ಮಾಡ್ತಾರೆ, ಇನ್ನೊಬ್ರು ಅವ್ರ ನೋಡಿ. ಅಂತ ಲೇಡೀಸ್ಗಳು ಏನ್ ಮಾಡ್ತಿದಾರೆ ಹೇಳಿ, ಕಷ್ಟಪಟ್ಟು ದುಡಿತಿದ್ದಾರೆ. ಆಫರ್ಸ್ ಏನು ರನ್ ಆಗ್ತಿದೆ ಅಂತ ಚೆಕ್ ಮಾಡ್ತಾ ಇರ್ಬೇಕು. ವೈರ್ ಕಮ್ಮಿಂಗ್ ಇನ್ ಫ್ರಂಟ್ ಆಫ್ ಇದೆನ್ ಗೈಸ್. ಏನಂತಂದ್ರೆ ನಾವು ಯೂಟ್ಯೂಬಲ್ಲಿ ಇದು ನೋಡಿ ಪೋಸ್ಟ್, ಇದು ಗೆಸ್ಟ್ ಲಿಸ್ಟಿಂದ ಹೋಗಿ ಟ್ರೈ ಮಾಡ್ತಿದ್ದೀವಿ. ಏನಾದ್ರು ಓಪನ್ ಸಿಕ್ತು ಅಂದರೆ ಹೋಗ್ತೀವಿ. ಫ್ರೀ ಎಂಟ್ರಿ ಫಾರ್ ಆಲ್. ಟುಡೇ ಇಸ್ ವೆಡ್ನೆಸ್ಡೇ ರೈಟ್? ದಟ್ಸ್ ಓನ್ಲಿ ಐ ಆಮ್ ಬುಕ್ಡ್. ಕಮ್ ವಿ ವಿಲ್ ಟ್ರೈ ಒನ್ಸ್. ನಾನು ಎಲ್ಲೇ ಹೋದರೂ ನನ್ನ ಬುದ್ಧಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಲ್ಲ ಗುರು. ನಾನು ಆ ಥರ ಮೈಂಡ್ಸೆಟ್ ನಂದು. ಇದೇನಾ? ಟ್ರೈ ಮಾಡಿ ನೋಡೋಣ. ಇದೆ ಅಂತೆ ನೋಡಿ. ಯಾವುದು ಪಬ್ಬು, ಇದೇನು ಹೆಸರು ನಾನು ಓದೋಕ್ಕಾಗಲ್ಲ ಗೈಸ್. ಇದು ಜಸ್ಟ್ ಜನಗಳಿಗೆ ತೋರ್ಸೋಕ್ಕಷ್ಟೇ, ಆ ರೀಸನಿಗೋಸ್ಕರ ಮಾಡ್ತಿರೋದು. ಯಾಕಂದರೆ ಜನಗಳಿಗೂ ಸ್ವಲ್ಪ ಇದ್ರ ಬಗ್ಗೆ ಅರಿವಾಗಲಿ. ಮೊಬೈಲ್ ನಂಬರ್ನು. ಬಟ್ ಏನಂದರೆ ಒಳಗೆ ಎಂಟ್ರಿ ಆದರೆ ನಾವು ಏನಾದ್ರು ಬೈ ಮಾಡಿದ್ರೆ, ಅದಕ್ಕೆ ಏನಾದ್ರು ಕುಡಿತೀವಿ ಅಂದರೆ ಅದಕ್ಕೆ ಬೈ ಮಾಡಬೇಕು, ದುಡ್ಡು ಕಟ್ಟಬೇಕು. ಇಲ್ಲಾಂದರೆ ಇಲ್ಲಾಂದರೆ ದುಡ್ಡು ಪೇ ಮಾಡೋಂಗಿಲ್ಲ ಅಲ್ಲ ಬ್ರೋ? ಗೆಸ್ಟ್ ಲಿಸ್ಟಿಗೆ ಇಲ್ಲ ಅಂದರೆ ಕವರ್ ಚಾರ್ಜ್ 1000 ಇದು ಗೆಸ್ಟ್ ಲಿಸ್ಟಲ್ಲಿ ಇರೋದ್ರಿಂದ ಏನು ಪೇ ಮಾಡೋಂಗಿಲ್ಲ. ವಿತೌಟ್ ಫುಡ್ಡು ವಿತೌಟ್ ಡ್ರಿಂಕ್ಸಿಂದ ಆದರೆ ಗೆಸ್ಟ್ ಲಿಸ್ಟಲ್ಲಿ ಹೋಗ್ತಿದ್ದೀವಿ. ಟ್ರೈ ಮಾಡೋಣ ಹೆಂಗೆ. ಆಫ್ ಅಂತ ಎವ್ರಿ ಡೇನಾ ಇಲ್ಲ ವೆಡ್ನೆಸ್ಡೇ ಇರುತ್ತೆ? ವೀಕ್ ಡೇಸಲ್ಲಿ 9:30 ವರೆಗೂ ಗೆಸ್ಟ್ ಲಿಸ್ಟ್, ವೀಕೆಂಡಲ್ಲಿ 9 o'clock ವರೆಗೂ ಗೆಸ್ಟ್ ಲಿಸ್ಟ್. 9:30 ಮೇಲ್ಗಡೆ ಬಂದರೆ ಅದೇನಿರುತ್ತೆ ಕವರ್ ಚಾರ್ಜ್ ಬಿಲ್ಲಲ್ಲಿ ಮೈನಸ್ ಆಗುತ್ತೆ. ಮತ್ತೆ ಏನು ಪೇ ಮಾಡ್ತೀವಿ ಅದು ಕಂಪ್ಲೀಟ್ ರಿಡೀಮ್ ಆಗುತ್ತೆ. ಗೆಸ್ಟ್ ಲಿಸ್ಟಿಂದು ತಗೊಂಡಿದ್ದೀವಿ. ಇದ್ರಲ್ಲಿ ಗೊತ್ತಾಗಬೇಕಲ್ಲ ಜನಗಳಿಗೆ. ನನಗೆ ಮಾಡಿ ಒಳಗೆ ಬಿಟ್ಟಿದ್ದಾರೆ. ಈಗ ವಿನೋದಿಗೆ ಚೆಕ್ ಮಾಡ್ತಿದ್ದಾರೆ ಗುರು. ವಿನೋದಿಗೆ ಚೆಕ್ ಮಾಡ್ಕೊಂಡು ಒಳಗೆ ಹೋಗೋಣ. ಆ್ಯಕ್ಚುಲಿ ಗೆಸ್ಟ್ ಪಾಸ್ ಅಂತ ಹೋಗ್ತಿರೋದು. ಒಳಗೆ ಡ್ರಿಂಕ್ಸ್ ಏನು ಕೊಡಲ್ಲ ನಮಗೆ. ಜಸ್ಟ್ ನಾವು ಡ್ರಿಂಕ್ಸ್ ಏನು ಕುಡಿದ್ರೆ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಈಗ ವಿನೋದಿಗೆ ಚೆಕ್ ಮಾಡ್ತಿದ್ದಾರೆ ಹೊರಗಡೆಯಿಂದ. ಫಸ್ಟ್ ಟೈಮ್ ಪಬ್ ಒಳಗೆ ಬಂದಿದ್ದೀನಿ ನಾನು, ಅದು ಫ್ರೀಯಾಗಿ ಅಂತ ಬಿಟ್ಟು ಆಮೇಲೆ ರಾಡಾಕ್ಬಿಟ್ಟು ಯಾಮರ್ಸ್ಬಿಟ್ರೆ. ಪಬ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ನಾನು ಅನ್ಕೊಂಡಂಗಿಲ್ಲ ಅಲ್ಲ. ಗೋವಾನ ಇದೆ ಇಷ್ಟೇ ಇರೋದು, ಅದಕ್ಕೆ ಇಷ್ಟ ಆಗಲ್ಲ. ಯಾವಾಗಲೂ ಆಚೆ ಅಂದರೆ ಚೆನ್ನಾಗಿರುತ್ತೆ. ಒಳಗೆ ಏನಿರುತ್ತೆ
ಬಟ್ ಇಲ್ಲಿ ನೋಡಿ ಈಗ ಇಲ್ಲಿ ಲೈವ್ ಮ್ಯಾಚ್ ಹಾಕಿದ್ದಾರೆ ದೊಡ್ಡದಾಗಿ ಸ್ಕ್ರೀನಲ್ಲಿ. ಅದು ಬಿಟ್ಟು ಅಲ್ಲಿ ಡಿಜೆ ಪ್ಲೇ ಮಾಡ್ತಾರೆ ನೋಡಿ ಹುಡುಗ. ಮತ್ತೆ ಇಲ್ಲಿ ಎಣ್ಣೆ ಎಲ್ಲ ಕುಡ್ಕೊಂಡು ಕೂತಿದ್ದಾರೆ ಇಲ್ಲೆಲ್ಲ. ನಾನು ಅವಾಗ ಎಷ್ಟು ಭಯ ಪಡ್ತಿದ್ರ ಅನ್ಸುತ್ತೆ. ಭಯ ಏನಿಲ್ಲ, ವಿಡಿಯೋ ಮಾಡ್ತಾ ಗೊತ್ತಾ ಒಂದ್ಸರಿ ದುಡ್ಡು ಕೊಟ್ಟು ಹೋಗೋದು ಬೇರೆ ಜೊತೆ ಅಂಗಡಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಅಣ್ಣ ಆಚೆ ಬಾ ಬಾ ಅಂತ ಕರ್ಕೊಂಡು ನಾನು ಹೋಗ್ಬಿಟ್ಟೆ. ಸರಿ ಓ ಮೇಲ್ ವ್ಯೂ ಹಿಂಗಿದೆ ಗುರು ಇದು ನೋಡಕ್ಕೆ. ಫುಲ್ ಬ್ಲಾಕ್ ಕತ್ಲೆ, ಇಲ್ಲಿ ಯಾರು ಇಲ್ಲೆಲ್ಲ ಕ್ಲೋಸ್ ಆಗಿದೆ. ಇಲ್ಲಿಂದ ವೀಕ್ನೆಸ್ ಅಲ್ಲಿ ಬಂದ್ರೆ ಸರಿಯಾಗಿದೆ. ಅದೇ ಪ್ಲೇ ಮಾಡ್ತಿದ್ದಾರೆ ನೋಡಿ ಆ ಹುಡುಗ. ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗಿರ್ಲಿಲ್ಲ ಗೈಸ್. ಒಳಗೆ ಹೋಗಿ ಬಂದ್ವಿ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ ಅಂದ್ರೆ ಪಬ್ ಅಂದ್ರೆ ನಾನು ಟಿವಿಲಿ ನೋಡ್ತೀನಿ ಆ ಥಾಟಲ್ಲಿ ಇದ್ದೆ. ಬಟ್ ಸ್ಟಿಲ್ ವೀಕ್ ಡೇಸ್ ಅಲ್ಲಿ ಬರೋಣ ಒಂದ್ಸರಿ ಬೇಕಾದ್ರೆ ಇದು ವೀಕ್ ಡೇಸ್ ಸಾರಿ ವೀಕೆಂಡ್ ಅಲ್ಲಿ ಬರೋಣ. ಸರಿ ಸ್ಯಾಟರ್ಡೆ ಫ್ರೈಡೆ ಫ್ರೈಡೆ 9:30 ಒಳಗೆ ಈ ಪಬ್ಜಿಗೆ ನೋಡಿ ಎಲ್ಲ ಕಲರ್ ಲೈಟಿಂಗ್ಸ್ ಹಾಕಿ ಹೆಂಗ್ ಕೊಟ್ಟಿದ್ದಾರೆ ಅಲ್ಲ. ಸ್ಯಾಟರ್ಡೆ ಸಂಡೇ ಏನಾದ್ರು ಬರ್ಬೇಕೇನೋ. ಸ್ಯಾಟರ್ಡೆ ಬರೋಣ, ಸಂಡೇ ಬಂದರೂ ಕಡಿಮೆ ಇರುತ್ತೆ. ಸ್ಯಾಟರ್ಡೆ ಬರಬೇಕು, ಇಲ್ಲಾಂದ್ರೆ ಫ್ರೈಡೆ ಬರಬೇಕು. ಬಿಫೋರ್ 9 o'clock ಬರಬೇಕು. ಬಂದ್ಬಿಟ್ಟು ಫ್ರೀ ಎಂಟ್ರಿಗೆ ಇಷ್ಟು ಲೋಡ್ ಮಾಡಿಬಿಟ್ಟು. ಬಟ್ ಏನು ಗೊತ್ತಾ, ನಾನು ನೋಟಿಸ್ ಮಾಡಿದ್ದೇನೆ ಅಂದರೆ ಕುಡಿತೀನಿ ಅನ್ನೋರಿಗೆ ಮಾತ್ರ ಪಬ್ ಅನ್ನೋದು ವರ್ಕೌಟ್ ಆಗುತ್ತೆ. ಕುಡಿಯಲ್ಲ ಅನ್ನೋರಿಗೆ ಪಬ್ ಗಿಬ್ಬೆಲ್ಲ ವೇಸ್ಟ್ ಅಲ್ಲ. ಸುಮ್ಮನೆ ಟೈಮ್ ಪಾಸು, ಡ್ಯಾನ್ಸ್ ಫ್ಲೋರ್ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬೋದು. ನನಗೆಲ್ಲ ಡ್ಯಾನ್ಸ್ ಮಾಡ್ಬೋದು, ಬಟ್ ನನಗೇನೋ ಒಂದು 5 ನಿಮಿಷನೂ ಒಳಗಿರಕ್ಕೆ ಆಗ್ಲಿಲ್ಲಪ್ಪ. ಅದೇನು ಗೊತ್ತಾ, ಯಾರ್ಯಾರು ಏನೇನು ವೈಬ್ ಮಾಡಬೇಕು ಅದನ್ನೇ ಮಾಡಬೇಕು. ಎಲ್ರ ಕೈಲೂ ಕೆಲವೊಂದು ಮಾಡೋಕ್ಕಾಗಲ್ಲ ಅಲ್ವಾ. ಲೈಟ್ಗಳೆಲ್ಲ ಸಕ್ಕತ್ತಾಗಿ ಇದಾಕಿದ್ದಾರೆ ಗುರು. ನೈಟ್ ಎಲ್ಲ ಕಲರ್ ಗಿಲರ್ ಎಲ್ಲ ಅಲ್ಲ. ಲೈಟ್ ಇಲ್ಲಿಂದ ಬರೋಕ್ಕೆ ಈ ಸ್ಟ್ರೀಟ್ಗಳನ್ನ ನೋಡೋಕ್ಕೆ ಚಂದ. ಇಲ್ಲಿ ನೋಡಿ ಮೇಲೆ ಮರಕ್ಕೆಲ್ಲ ಒಳ್ಳೊಳ್ಳೆ ಕಲರ್ ಗಿಲರ್ ಎಲ್ಲ ಏನೋ ಲೈಟಿಂಗ್ಸ್ ಎಲ್ಲ ಹಾಕಿ ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ. ನಾವು ಹೆಂಗೆ ಫ್ರೀಯಾಗಿ ಒಳಗೆ ಹೋಗಿ ಬಂದ್ವಿ ಗೊತ್ತಾ. ಒಳಗೆ ಏನು ಇರಲ್ಲ, ಜಸ್ಟ್ ಕುಡಿಯೋರು ಕುಡಿತಿದ್ರು. ಸೇಮ್ ಬಾರ್ ತರ ಇತ್ತು ಅಷ್ಟೇ. ನನಗೆ ಅನ್ಸಿದ್ದು ಬಾರ್ ತರ ಇತ್ತು. ಡಿಜೆ ಯಾರೋ ಪ್ಲೇ ಮಾಡ್ತಿದ್ರು. ಮೇಲೆ ಆಡ್ಕೆ ಅನ್ನೋರು ಹೋಗ್ತಾರೆ, ಅವ್ರು ಹೋಗಿ ಅಲ್ಲಿ ಕುಡಿತಾರೆ. ಯಾಕಂದ್ರೆ ಬಿಕಾಸ್ ನಾರ್ಮಲ್ ಡ್ರಿಂಕ್ಸ್ ರೇಟು ಅಲ್ಲಿ ಜಾಸ್ತಿ ಇರುತ್ತೆ. ಅದ್ ಹೆಂಗ್ ಮಾಡಿದ್ರಿ ಅಂತ ತೋರಿಸಿ ಬ್ರೋ ಒಂದ್ಸರಿ ತೋರ್ಸೋಣ ಅವರಿಗೆ. ಹೆಂಗ್ ಗೊತ್ತಾ, ಇಲ್ಲಿ ನೋಡಿ ನಾವು ಯೂಟ್ಯೂಬ್ ಅಲ್ಲಿಂದ ಈ ವಿಡಿಯೋಸ್ ತಗೊಂಡಿದ್ವಿ. ಗಿನ್ಸಾ ಬೆಂಗಳೂರು ಕೊಲಾಬ್ರೇಷನ್ ಅಂದ್ರೆ ಇದ್ರ ಬಗ್ಗೆ ಪ್ರಮೋಷನ್ ತರೋಣ. ಏನು ಪೋಸ್ಟ್ ಮಾಡ್ತೀರಾ ಓಕೆ. ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗಿರ್ಲಿಲ್ಲ. ಹೆಸರು ಹಾಕ್ಬಿಡಿ, ರೆಪ್ಯುಟೇಷನ್ ಏನಿಲ್ಲ. ನಾವು ಸಾರಿ ಬ್ರೋ ಗೈಸ್. ಒಳಗೆ ಹೋಗಿ ಬಂದ್ವಿ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ ಅಂದ್ರೆ ಪಬ್ ಅಂದ್ರೆ ನಾನು ಟಿವಿಲಿ ನೋಡ್ತೀನಿ ಆ ಥಾಟಲ್ಲಿ ಇದ್ದೆ. ಬಟ್ ಸ್ಟಿಲ್ ವೀಕ್ ಡೇಸ್ ಅಲ್ಲಿ ಬರೋಣ ಒಂದ್ಸರಿ ಬೇಕಾದ್ರೆ ಇದು ವೀಕ್ ಡೇಸ್ ಸಾರಿ ವೀಕೆಂಡ್ ಅಲ್ಲಿ ಬರೋಣ. ಸರಿ ಸ್ಯಾಟರ್ಡೆ ಫ್ರೈಡೆ 9:30 ಒಳಗೆ ಈ ಪಬ್ಜಿಗೆ ನೋಡಿ ಎಲ್ಲ ಕಲರ್ ಲೈಟಿಂಗ್ಸ್ ಹಾಕಿ ಹೆಂಗ್ ಕೊಟ್ಟಿದ್ದಾರೆ ಅಲ್ಲ. ಸ್ಯಾಟರ್ಡೆ ಸಂಡೇ ಏನಾದ್ರು ಬರ್ಬೇಕೇನೋ. ಸ್ಯಾಟರ್ಡೆ ಬರೋಣ, ಸಂಡೇ ಬಂದರೂ ಕಡಿಮೆ ಇರುತ್ತೆ. ಸ್ಯಾಟರ್ಡೆ ಬರಬೇಕು, ಇಲ್ಲಾಂದ್ರೆ ಫ್ರೈಡೆ ಬರಬೇಕು. ಬಿಫೋರ್ 9 o'clock ಬರಬೇಕು. ಬಂದ್ಬಿಟ್ಟು ಫ್ರೀ ಎಂಟ್ರಿಗೆ ಇಷ್ಟು ಲೋಡ್ ಮಾಡಿಬಿಟ್ಟು. ಬಟ್ ಏನು ಗೊತ್ತಾ, ನಾನು ನೋಟಿಸ್ ಮಾಡಿದ್ದೇನೆ ಅಂದರೆ ಕುಡಿತೀನಿ ಅನ್ನೋರಿಗೆ ಮಾತ್ರ ಪಬ್ ಅನ್ನೋದು ವರ್ಕೌಟ್ ಆಗುತ್ತೆ. ಕುಡಿಯಲ್ಲ ಅನ್ನೋರಿಗೆ ಪಬ್ ಗಿಬ್ಬೆಲ್ಲ ವೇಸ್ಟ್ ಅಲ್ಲ. ಸುಮ್ಮನೆ ಟೈಮ್ ಪಾಸು, ಡ್ಯಾನ್ಸ್ ಫ್ಲೋರ್ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬೋದು. ನನಗೆಲ್ಲ ಡ್ಯಾನ್ಸ್ ಮಾಡ್ಬೋದು, ಬಟ್ ನನಗೇನೋ ಒಂದು 5 ನಿಮಿಷನೂ ಒಳಗಿರಕ್ಕೆ ಆಗ್ಲಿಲ್ಲಪ್ಪ. ನಮಗೇನು ಇಷ್ಟನೂ ಆಗಿಲ್ಲ ಅಲ್ಲ. ಅದೇನು ಗೊತ್ತಾ, ಯಾರ್ಯಾರು ಏನೇನು ವೈಬ್ ಮಾಡಬೇಕು ಅದನ್ನೇ ಮಾಡಬೇಕು. ಎಲ್ರ ಕೈಲೂ ಕೆಲವೊಂದು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮದೇ ಮಾಡೋದು ಈ ಟೈಪಲ್ಲಿ ಮಾಡ್ಬೇಕಾ. ಎಲ್ಲ ನಮ್ಮ ಇದು ನಿಮ್ದೇನೆ. ಇಲ್ಲಿ ಇರೋ 5 ನಿಮ್ದೇ ಇರುತ್ತೆ. ನಿಮ್ದಲ್ಲಿ ಯಾವ್ದಾದ್ರು ಒಂದು ಕ್ರೌಡ್ ಇರೋ ಟೈಮಲ್ಲಿ ಬಂದ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಈವೆಂಟ್ ಬರುತ್ತೆ, ಈವೆಂಟ್ ಬಂದಾಗ ಅಪ್ಡೇಟ್ ಮಾಡ್ತಾನೆ. ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಮಗೆ ಓಪನ್ ಆಫರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಯಾವ ಥರ ಆಫರು, ಬಟ್ ಫ್ರೀ ಎಂಟ್ರಿ, ಫ್ರೀ ಫುಡ್ಡು, ಫ್ರೀ ಡ್ರಿಂಕ್ಸು. ಬಟ್ ಏನಂದರೆ ಎವ್ರಿ ವೀಕ್ ಬಂದು ಒಂದು ವಿಡಿಯೋ ಶೂಟ್ ಮಾಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಬೇಕು ಅಂತ ಮಾಡಿದ್ರೆ ನನಗೆ ಡ್ರಿಂಕ್ಸು ಮತ್ತು ಫುಡ್ ಎಲ್ಲ ಫ್ರೀ ಆ ಥರ ಕೊಡ್ತಾರಂತೆ. ಬಟ್ ಏನು ಗೊತ್ತಾ, ನಂಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ ಗೈಸ್. ಅವೇರ್ನೆಸ್ ವಿಡಿಯೋ ನನಗೆ ಅವೇರ್ನೆಸ್ ಅನ್ನೋದಕ್ಕಿಂತನೂ ನನ್ನ ಕೆಟ್ಟದ್ದು ಮಾಡೋ ಅಂಥ ವಿಚಾರಗಳು ನಾನು ಯಾರಿಗೂ ಪ್ರಮೋಷನ್ ಮಾಡಲ್ಲ. ಇಷ್ಟ ತನಕ ಏನಕ್ಕೆ ಅವ್ರು ಮಾತು ಕೇಳಿದೆ ಅಂದರೆ, ನಾವು ಫ್ರೀಯಾಗಿ ಒಳಗೆ ಹೋಗಿರೋದು ಆ ರೀಸನಿಗೋಸ್ಕರ ಅವ್ರು ಮಾತಾಡ್ತಿದ್ದು, ಇದಕ್ಕೆ ಕೇಳ್ಕೊಂಡು ಬಂದಿದ್ದು ಅಷ್ಟೇ. ಬಟ್ ಸ್ಟಿಲ್ ಪಬ್ಬು ಗಿಬ್ಬಿಗೆಲ್ಲ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡೋದು ಸುಮ್ಮನೆ ವೇಸ್ಟ್ ಗುರು. ಅದೆಲ್ಲ ಬೇಡದಿರೋ ಕೆಲಸ. ನನ್ನ ದೃಷ್ಟಿಯಲ್ಲಿ ಎಣ್ಣೆ ಅನ್ನೋದೇ ಒಳ್ಳೆ ವಿಚಾರ ಅಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಮಾಡ್ತೀನಿ ಅಂತಲೇ ಹೇಳಿ ಬಂದಿದ್ದು ಮಾತು ಕೊಟ್ಟು. ಬಟ್ ಸ್ಟಿಲ್ ಕೆಲವೊಂದು ವಿಚಾರದಲ್ಲಿ ಮಾತು ತಪ್ಪಬೇಕಾಗುತ್ತೆ. ಬಟ್ ಮಾಡ್ತೀವಿ ಅಂದರೆ ನಾವು ವೀಕೆಂಡ್ ಬಂದರೆ ನಮಗೆ ಹೆಂಗೆ ಫ್ರೀ ಸಿಗುತ್ತಲ್ವಾ. ಇಷ್ಟದ ಒಂದು ಕಾಸು ಸಿಗುತ್ತೆ. ಬಟ್ ಅದಕ್ಕೆ ತಕ್ಕಾಗಿ ಅವ್ರು ಕೇಳೋದಕ್ಕೆ ಯಾವಾಗಲೂ ನಾವು ಓನರ್ಶಿಪ್ ತಗೊಳಕ್ಕಾಗಲ್ಲ. ಹೌದು. ಸೊ ಅವ್ರು ಹೇಳೋ ಥರ ನಾವು ಹೋಗ್ಬೇಕಾಗುತ್ತೆ. ಕೆಲವೊಂದು ವಿಷಯ
ಬೇಕಾಗಿರೋದು ಏನೋ ಹೋಗುತ್ತೆ. ನಮ್ಮ ಮನ್ಸಿಗೆ ಏನ್ ಇಷ್ಟ ಆಗಿದೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೋದು. ಹೌದು, ಬಟ್ ಆದ್ರೆ ನಾನು ಅದು ಪ್ರಮೋಷನ್ ಏನ್ ಮಾಡಕ್ ಹೋಗಲ್ಲ. ಅವ್ರು ಕೊಟ್ಟಿದ್ದು ಫ್ರೀ ಅಂತ ಕೊಟ್ಟಿದ್ದಕ್ಕೆ ನಾವು ಹೋಗಿದ್ದು. ಬಟ್ ಅವ್ರು ಹೋಗಿದ ಮೇಲೆ ಈ ತರ ನಮ್ಗೊಂದು ಆಫರ್ ಕೊಡ್ತೀವಿ ಅಂತ ನಮ್ನೆ ಬ್ರೈನ್ ವಾಶ್ ಮಾಡ್ತಾವ್ರೆ. ಬ್ರೈನ್ ವಾಶ್ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಟ್ಸ್ ಓಕೆ, ವಿ ಕ್ಯಾನ್ ಹ್ಯಾಂಡಲ್ ಇಟ್. ಸೊ ಹಂಗಾಗಿ ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಬಿಟ್ಬಿಡಿ ಅದನ್ನ ಕತೆನ ಬಿಟ್ಬಿಡಿ. ಒಳಗ್ ಪಬ್ ಒಳಗ್ ಹೋದ್ವಿ, ಬಟ್ ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ. ನಂಗೆ ಗೋವಾ ಆಗಿರೋದು ಏನು ಎಲ್ಲ ನಾರ್ಮಲ್ ಅನಿಸ್ತಪ್ಪ ನಂಗೆ. ಏನು ಆಚೆ ಇರೋ ಕಲರ್ಸ್, ಆಚೆ ಇರೋ ನೇಚರ್ ಜೊತೆ ಗಾಳಿ ಜೊತೆ ಇರೋದೇ ಚೆನ್ನಾಗಿದೆ. ಒಳಗಡೆ ಏನೋ ಬೆವರು, ಮೊಬ್ಬು ಅದೇನೋ ಅಷ್ಟು ಇಷ್ಟ ಆಗಿಲ್ಲ. ಕುಡಿಯೋರಿಗೆ ಇಷ್ಟ ಆಗ್ಬೋದಲ್ಲ. ಕ್ರೌಡ್ ಇದ್ದು ಒಂದು ಗ್ಯಾಂಗ್ ಆಗಿ ಹೋಗ್ತೀವಿ ಅಂದ್ರೆ ಅದೊಂದು ಎಂಜಾಯ್ಮೆಂಟ್ ಇರುತ್ತೆ. ಎಣ್ಣೆ ಹೊಡಿಯೋಕೆ ಪಬ್ಗೆ ಹೋಗ್ತಾರೆ ಅಂತ ಯಾರಿಲ್ಲ. ಕೆಲವೊಬ್ರು ಡ್ಯಾನ್ಸ್ಗೆ ಹೋಗ್ತಾರೆ. ಸೊ ಆ ಸೌಂಡ್ ಸಿಗಲ್ಲ ಎಲ್ಲಾ ಕಡೆನೂ. ಕ್ರೌಡ್ ಬಂದಾಗ ಮತ್ತೆ ಬನ್ನಿ ಅಂತ ಅವರೇ ಕರ್ದಿ ಮಾತಾಡ್ಸಿ ಕೇಳಿದ್ರು. ಬಿಡಿ ಅದನ್ನ ಕತೆ ಬಿಟ್ಟಾಕ್ಬಿಡಿ. ಈಗ ನೋಡಿ ಹಿಂಗಿದೆ ನೈಟ್ ಲೈಫ್, ಬ್ಯಾಂಗ್ಳೂರ್ ನೈಟ್ ಲೈಫ್, ಕೋರಮಂಗಲ ಲೈಫ್. ಹಲೀಮ್ ನಮ್ಗೆ ಇಷ್ಟ ಆಗಿಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಆ ಹುಡುಗಿರು ಹೋಗ್ತಿರಲ್ಲ, ಅವರು ಮುಖ ಮರ್ಸ್ಕೊಂಡ್ರೆ, ಯಾಕಂದ್ರೆ ಅವರು ಇಲ್ಲಿಗಲ್ ಕೆಲಸ ಮಾಡ್ತಿದಾರೆ. ಅಪ್ಪ ಅಮ್ಮಂಗೆ ಗೊತ್ತಾಗ್ದಲೆ ಇಲ್ಲೆಲ್ಲ ಬರ್ತಿದ್ದಾರೆ. ಆದ್ರೆ ಇದರಿಂದ ಫೇಸ್ ಎಲ್ಲ ಬ್ಲರ್ ಮಾಡ್ಕೊಂಡು ಹೋಗ್ತಿದಾರೆ ಅವರು. ಫುಡ್ ಎಲ್ಲ ಇಷ್ಟ ಆಯ್ತು ಗೈಸ್, ಚೆನ್ನಾಗಿತ್ತು. ಫುಡ್ ಸೂಪರ್. ಫುಡ್ ಆಲ್ವೇಸ್ ಹೊಟ್ಟೆ ತುಂಬ ತಿನ್ನೋದಕ್ಕೆ ಎಷ್ಟು ಬೇಕಾ ಖರ್ಚು ಮಾಡ್ರಿ, ಏನು ತಪ್ಪಿಲ್ಲ. ಈ ತರ ಕಚರಾ ಕೆಲಸಕ್ಕೆಲ್ಲ ಖರ್ಚು ಮಾಡಬೇಡಿ. ನಾವು ಇವತ್ತು ಫ್ರೀ ಇದೆ ಅಂತ ಹೋಗಿ ಬಂದಿದ್ದು, ಓಕೆನಾ? ಇರೋ ಕಂಟೆಂಟ್ ಇರೋ ತರನೇ ಹೇಳಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ ಈಗ ಸ್ಟಾರ್ಟ್ ಆಗ್ತದೆ ಈ ಜಾಗ. ಇಲ್ಲಿ ನೋಡಿ ಅಪ್ರೋಚ್ ಮಾಡ್ತಿರೋದು ಹುಡುಗಿಯರಿಗೆ, ಬನ್ನಿ ಪಬ್ಬೊಳಗೆ ಅಂತ. 11 ಗಂಟೆಗೆ ಏನಾದ್ರು ಬಂದಿದ್ದು, ಈಗ ಆಲ್ರೆಡಿ 10 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನೇನು ಒಂದು 1/4 ಗಂಟೆನೋ 10 ನಿಮಿಷನೋ ಇರ್ಬೋದು. ನಾವು 10:30 11 ಗಂಟೆ ಮೇಲೆ ಬಂದರೆ ಒಳಗೆ ಡ್ಯಾನ್ಸ್ ಮಾಡ್ತಿದ್ದು ಎಲ್ಲ ಕಾಣೋದು. ಆ್ಯಕ್ಚುಲಿ ಹೋಗ್ಬೋದು ನಾವು ಮತ್ತೆ ವಾಪಸ್ ಆದ್ರೆ ಅವ್ನು ಮತ್ತೆ ತಲೆ ದಂಗ್ತಾನೆ. ಅದೇ ಬೇಜಾರು. ಹೋಗೋ ಪ್ಲಾನ್ ಇದೆಯಾ ನೀವು? ವೀಕೆಂಡ್ ಅಲ್ಲಿ ಬರೋಣ ಬೇಕಾದ್ರೆ, ಇನ್ ಕೇಸ್ ಪ್ಲಾನ್ ಇದ್ರೆ ಅಲ್ಲ. ಇದು ಮತ್ತೆ ನಾವು ಈ ಕಡೆ ಫುಡ್ ಫ್ಲಾಕ್ಸ್ಗೆ ಬರ್ತೀವಿ ಇನ್ ರಂಜಾನ್ ಟೈಮಲ್ಲಿ ಅಂದ್ರೆ ಬೇಕಾದ್ರೆ ಎಂಟ್ರಿ ಕೊಟ್ಟು ನೋಡೋಣ, ಅವಾಗ ಯೂಟಿಲೈಸ್ ಮಾಡ್ಕೊಳ್ಳೋಣ. ಬಟ್ ಆ ಟೈಮಿಗೆ ಇದೇ ತರ ಬೇರೆಯವ್ರು ಸಿಗ್ತಾರೆ. ಯಾರು ನಾನು ಆನ್ಲೈನ್ ಚೆಕ್ ಮಾಡ್ತಾ ಇರ್ತೀನಿ, ಹುಡುಗರನ್ನ ಹಾಕೊಂಡ್ಬಂದ್ಬಿಟ್ಟು ಒಳಗಡೆ ಹೋಗೋದು ಅಷ್ಟೇ. ಇಲ್ಲಾಂದ್ರೆ ಹುಡುಗರನ್ನ ಹಾಕೊಂಡ್ಬಂದ್ಬಿಟ್ಟು ಆ ಟೈಮಿಗೆ ಫ್ರೀಯಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಆವಾಗ ಅಟ್ಲೀಸ್ಟ್ ನಮ್ಮ ಹುಡುಗರು ಅದು ನೀವಿಲ್ಲ ಅಂದ್ರೂ ನೀವು ವಿಡಿಯೋ ತಗೊಳ್ಳೋ ಹೆಸರಲ್ಲಿ ನಾವು ಹೋಗಿ ಬರ್ಬೋದು ಅಷ್ಟೇ. ಬಟ್ ಆಮೇಲೆ ನನ್ನ ಹೆಸರು ಬರುತ್ತೆ ಕೇಳಿದಾಗ. ನನಗೇನು ಗೊತ್ತಾ ನಗು ಬಂದಿದ್ದು, ನಂದು ಚಾನಲ್ ನಾನು ವಿಡಿಯೋ ಮಾಡ್ತಿದ್ದೀನಿ, ನನಗಿಂತ ವಿನೋದ್ ಸರಿಯಾಗಿ ಮಾತಾಡ್ತಾರೆ ಯೂಟ್ಯೂಬಲ್ಲಿ. ಬಟ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಲ್ಲ. ಅಲ್ಲಿ ಯಾವತ್ತೂ ಸೋಲ್ಬಾರ್ದು ಅಲ್ಲ, ಮಾತಾಡೋದು ಸರಿಯಾಗಿ ಮಾತಾಡ್ತೀರಾ ನೀವು. ಇದರಲ್ಲಿ ಬೇರೆಯವರೆಲ್ಲ ಶೈ ಮಾಡ್ಕೊಂತಾರೆ, ಹಂಗಲ್ಲ. ಬೇರೆಯವರೆಲ್ಲ ನಾಚ್ಕೊಳ್ತಾರೆ ಈ ಥರ ವಿಡಿಯೋದಲ್ಲಿ ಬರೋಕೆ. ಬೇಡ ಆಫ್ ಮಾಡೋಬ್ರು ಅಂತಾರೆ. ನಾನು ವಿಡಿಯೋ ತಗೋತೀರಾ ಅಂತ ಮಾತಾಡ್ತಿಲ್ಲ, ನಾನು ನೇಚರ್ ಆಗಿರೋದನ್ನ ಮಾತಾಡ್ತಿದ್ದೀನಿ. ನನ್ನ ಫ್ರೆಂಡ್ ಹತ್ರ ಹೆಂಗ್ ಮಾತಾಡ್ತೀನಿ ಅದೇ ತರ ಮಾತಾಡ್ತೀನಿ ಅಷ್ಟೇ, ಬಿಟ್ಟು ಅಷ್ಟೇ ವಿಡಿಯೋ ಹತ್ತಲ್ಲಿ ಮಾತಾಡ್ತೀನಿ ಅಂತ ಮಾತಾಡಿಲ್ಲ. ನಾನು ಅಷ್ಟೇ ಗೈಸ್. ಕ್ಯಾಮ್ರಾ ನೋಡಿ ಅವ್ರು ಇಟ್ಕೊಂಡಿದ್ದಾರೆ, ನನ್ನ ಕೈಯಲ್ಲಿದ್ರೆ ಮೋಸ್ಟ್ಲಿ ನನಗೂ ಇದೊಂದು ಕೈ ಆಗ್ಬೋದು ಮೋಸ್ಟ್ಲಿ. ಏನೋ ಅದು ಹೆಂಗಂತಾರೆ, ಕೈ ಕೂಸುತ್ತೆ, ಲೈಕ್ ಮಾತಾಡಕ್ ಬರಲ್ಲ. ಕೈ ಹಿಡ್ಕೋಬೇಕಾರೋ ನಮ್ಮ ಕೈಯಲ್ಲಿ ಫೋನ್ ಇದೆ, ಕ್ಯಾಮ್ರಾ ಇದೆ ಅನ್ನೋ ಫೀಲ್ ಬರುತ್ತೆ. ಅವ್ರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನನಗೆ ಏನೋ ಫೀಲ್ ಅನಿಸ್ತಿಲ್ಲ. ಬಟ್ ನನಗೂ ಏನು ಅನ್ಸಲ್ಲ. ಸ್ಟಾರ್ಟಿಂಗ್ ಅನ್ಸೋದು ಹೋಗ್ತಾ ಇದು ನನಗೆ ಫ್ರೆಂಡ್ ಥರ ಟ್ರೀಟ್ ಮಾಡಿ ಮಾತಾಡ್ತೀನಿ ನಾನು ಅಷ್ಟೇ. ಹಂಗಾಗಿ ಕಂಫರ್ಟಬಲ್. ಕೆಲವೊಬ್ಬರಿಗೆ ಮೆಜಾರಿಟಿ ಜನಗಳಿಗೆ ಬರಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಇದು ಯಾವುದು ಈಸಿ ಬೈಟ್ಸ್ ಫುಡ್ ಚೆನ್ನಾಗಿದೆ. ಕೋರಮಂಗಲ ಟೈಮ್ 10 ಗಂಟೆ ಆಗ್ತಿದೆ. ಇಲ್ಲಿ ನೋಡಿ ರೋಡ್ ಸೈಡಲ್ಲಿ ಶವರ್ಮ ಎಲ್ಲ ಇದೆ.